ಶಿವ ಶಿವ ಇವನ್ ಬಿಸ್ಲಪ್ಪ. ಹೊರಗೂ ಹೋಗಂಗಿಲ್ಲ, ಮನೆ ಒಳಗೂ ಇರಂಗಿಲ್ಲ. ಎಂತ ಬಿಸ್ಲಪ್ಪ. ಲೇ ಅಮ್ಮಯ್ಯ, ಒಂದ್ ಸರಿಗೆ ನೀರ್ ತಂಬಾರೆ. ಉಸ್ಸಪ್ಪ. ಅತ್ತೆ ತಗ ನೀರು. ಹಂಗ ದೋಗಿ ಹಂಗೆ ಕಿತ್ಕೊಂಬಂದತ್ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ಬಿಸ್ಲಾಗ ಒಂದ್ ಹೆಜ್ಜೆ ನಡ್ಕೊಂಡು ಹೋಗಿಕ್ಕೆ ಅಪ್ಪ ಸುಸ್ತಾಗಿ ಸಾಕಾದ್ನಪ್ಪ ಅನ್ನೋ ತರ ಆಗ್ಬಿಡ್ತು. ಯೋಟ್ ಗಾಡ ಬಂದ್ ಮನೆ ನೀರ್ ಕುಡ್ದೇನ ಅನ್ಸ್ಬಿಡ್ತು ನೋಡ್. ಕಣತೆ, ಈ ಸಲಿ ಭಾರಿ ಬಿಸ್ಲು ಬಂದ್ಬಿಟ್ಟತ್ ನೋಡ್. ಅಯ್ಯೋ ಅಯ್ಯೋ, ಯೋನ್ ಬಿಸ್ಲು ಅಂತೀಯ. ಹೊರಗೆ ಹೆಜ್ಜೆ ಇಡಂಗಿಲ್ಲ ಅಂಗಯ್ಯ. ನೆಲ ಅಂತೂ ಕ್ಯಾಂಡಿ ಕ್ಯಾಂಡಿ ಆಗಿರ್ತತಿ. ಯೋನ್ ಬಿಸ್ಲಪ್ಪ. ಒಳಗೂ ಕುತ್ಕೊಳಕ್ ಆಗ್ತಿಲ್ಲ. ಫ್ಯಾನ್ ಹಾಕಿದ್ರು ಬಿಸ್ 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 ಗಾಳಿ. ಒಳಗೂ ಇರಂಗಿಲ್ಲ, ಹೊರಗೂ ಇರಂಗಿಲ್ಲ ನೋಡ್. ಅಂತ ಬಿಸ್ಲು. ಒಳ್ಳೆ ರಣ ರಣ ಬಿಸ್ಲಿದ್ದಂಗ ಐತಿ. ಯೋನೇ ಕಣೆ ಅಮ್ಮಯ್ಯ, ಈ ಪಾಟಿ ಬಿಸ್ಲಿರೋದ್ರಿಂದ ಮನುಷ್ಯನ್ ಇರ್ತಾರೋ ಇರೋನು ಅನ್ನೋದೇ ಆಗ್ಬಿಟ್ಟತ್ ನೋಡು. ಈ ವಯಸ್ಸಾದ್ರ ಕತ್ತೆ ಎಲ್ಲ ಇವನ್ ಗೊತ್ತಿನ ಏನು. ಅದೇ ಈ ಸರಿ ಯಾಕಂಗ್ ಬಿಸ್ಲು ಜಾಸ್ತಿ ಆಗಿತ್ತು ಗೊತ್ತೇನೆ? ಗೊತ್ತಿಲ್ಲ ಕಣ್ಲ ಪಾಪ. ಯಾಕೆ? ಅದೇ ಸೂರ್ಯನ್ ಮ್ಯಾಲಿರ ಅಂತ ಓದನ್ ಪದ್ರ ಕಿತ್ಕೊಂಡು ಹೋಗ್ತೈತಂತೆ. ಅದು ಕಿತ್ಕೊಂಡು ಹೋಗ್ತಾ ಇರೋದ್ರಿಂದ ಸೂರ್ಯನ್ ಶಾಖ ಜಾಸ್ತಿ ಬೀಳ್ತೈತಿ ಭೂಮಿಗೆ. ಅದೇನಾರ ಪೂರ್ತಿ ಕಿತ್ಕೊಂಡು ಹೋದ್ರೆ ಆಟೆ ಕತೆ. ಓದ್ಯಾನು ಹಂಗಂದ್ರೆ ಏನ್ಲ ಪಾಪ? ಅಯ್ಯಾಗಿ ಸೂರ್ಯನಿಗೆ ಅಡ್ಡಂಗೆ ಒಂದು ಪರದೆ ತರ ಇರ್ತತೆ. ಈಗ ಈಗ ಈ ಕಣ್ಣಿಗೆ ಹಿಂಗೆ ಪೊರೆನ ತರ ಹೆಂಗ ಇರ್ತತಲ್ಲ, ಅದೇ ತರನೇ ಸೂರ್ಯನಿಗೂ ಒಂದು ಪದ್ರ ಇರ್ತತೆ. ಈಗ ನಾವೊಂದು ಬಟ್ಟೆ ಹಾಕಿ ಏನಾದ್ರು ಮುಚ್ತೀವಲ್ಲ, ಹಂಗೆ ಸೂರ್ಯನಿಗೆ ಒಂದು ಇರ್ತತಂತೆ ಪರದೆ ತರ. ಅದು ಆ ಶಾಖಕ್ಕೆ ಕಿತ್ಕೊಂಡು ಹೋಗ್ತೈತಂತೆ. ಅದಕ್ಕೆ ಭೂಮಿಗೆ ಇಷ್ಟೊಂದು ಶಾಖ ಹೊಡಿತಾ ಇರೋದು. ಅಯ್ಯೋ ನನ್ ಶಿವನೇ, ಹೌದೇನ ಪಾಪ? ಅಯ್ಯೋ ಅಯ್ಯೋ, ಅದೇನಾರು ಪೂರ್ತಿಯಾಗಿ ಕಿತ್ತೋಗ್ಬಿಟ್ರೆ ಆಮೇಲೆ ಗೊತ್ತೇನು? ಅದೋ ಗತಿ. ಅಯ್ಯಯ್ಯೋ, ಅದೇನ ಕಿತ್ತೋಗ್ದಲ್ಲ, ಇವ್ಟೊಂದು ಬಿಸಿಲು ಸುರಿತೈತೆ. ಅದೇನಾರು ಕಿತ್ತೋಗ್ಬಿಟ್ರೆ ಇನ್ನೇನು ಮನುಷ್ಯರೆಲ್ಲ ಸೂಟ್ ಕಿತ್ತು ಹೋಗ್ತಾರೇನು? ಕಣಜಿ, ತುಂಬಾ ಸ್ಟ್ರಾಂಗ್ ಆಗಿ ಗಟ್ಟಿ ಗಟ್ಟಿ ಇರೋ ಮನುಷ್ಯರೆಲ್ಲ ಬದುಕ್ತಾರೆ. ಈ ಜೊಳ್ಳು ಪಳ್ಳು ಇರೋರೆಲ್ಲ ಹೋಗ್ತಾರೆ ಆಟೆಯ. ಇದ್ಯೋನ ಹೇಳ್ತಿದ್ಯ ಪಾಪ? ನಮ್ಮಂತರ ವಯಸ್ಸಾದ್ರ ಗತಿ ಇಲ್ಲ. ನಿಮ್ಮಂತ ವಯಸ್ಸಾದ್ರ ಗತಿ ಇನ್ನೇನು? ಸೂರ್ಯನ್ ಸಾಕೋಕೆ ಸುಟ್ಟೋಗ್ತೀರಾ ಆಟ. ಅಯ್ಯೋ ಶಿವನೇ, ಇದೇನಪ್ಪ ಇದು? ಅಯ್ಯೋ ದೇವ್ರೆ, ಆ ಪರ್ದೆ ಕಿತ್ತೋಗ್ಬಾರ್ದಪ್ಪ. ಕಿತ್ತೋಗ್ಬಿಟ್ರೆ ಆಮೇಲೆ ಮತ್ತೆ ಭೂಮಿ ಮೇಲೆ ಮುನ್ ಸೇರ್ದಂಗ ಆಗ್ಬಿಡ್ತಾರೆ. ಅಯ್ಯೋ ಸೂರ್ಯಪ್ಪ, ಆ ಪರ್ದೆ ಕಾಪಾಡ್ಕೊಳಪ್ಪ. ಕಾಪಾಡ್ಕೊಂತಾನೆ. ಸೂರ್ಯ ಶಾಖದಿಂದನೇ ಅದು ಸುಟ್ಟೋಗ್ತಾ ಇರೋದು, ಕಿತ್ತೋಗ್ತಾ ಇರೋದು. ಇನ್ನ ಸೂರ್ಯನ ಕಾಪಾಡ್ಕೊಂತಾನೆ. ಸುಮ್ಕಿರ್ಲ. ಏನೋ ಹೇಳಿ ಎದುರಿಸ್ಬೇಡ ನೀನು. ಅಜ್ಜಿ, ನಾನೇನು ಹೇಳಿ ಎದುರಿಸ್ತಾ ಇಲ್ಲ, ಇರೋದನ್ನೇ ಹೇಳ್ದೆ. ಈ ವರ್ಷ ಬಿಸಿಲು ನೋಡು ಎಷ್ಟೈತೆ ಅಂತಂದು ನಿಂಗೆ ಗೊತ್ತಾಗ್ತಿಲ್ವೇ? ಪಾಪ, ಅಂತ ಜೋನು ಆಗಕ್ಕಿಲ್ಲ. ನೀನು ಸುಮ್ಕೆ ಏನೋ ಹೇಳ್ಬೇಡ. ನಾನೇನು ಸುಮ್ಕೆ ಏನು ಹೇಳ್ತಾ ಇಲ್ಲ. ನಿಮ್ಗೆ ಗೊತ್ತಾಗತ್ತಾಗ ಮುಂದೊಂದಿನ. ಎಲ್ಲಿಗೆ ಹೋಗ್ತಿದ್ಯಾ ಪಾಪ? ಅದೇ ಇಲ್ಲ, ಆಟ ಆಡಕ್ ಹೋಗ್ತಾ ಇದೀನಿ. ಬಿಸ್ಲು ಕಂಡ್ಲ? ಅಯ್ಯ, ನಂಗೆ ಗೊತ್ತಾಯ್ತು ಬಿಡಜ್ಜಿ. ನ್ಯಾಯಗೆಲ್ಲ ಆಡ್ಕೊಂತೀನಿ. ಇದೇನಮ್ಮಯ್ಯ ಈ ಹುಡುಗಿ ಹಿಂಗೆ ಹೋಗ್ಬಿಟ್ಟ? ಅದ್ಯೋನು ಸೂರ್ಯನಿಗೆ ಏನೋ ಪರದೆಯನ್ನು ಕಿತ್ಕೊಂಡು ಹೋಗ್ತೈತಂತೆ. ಭೂಮಿಗೆ ಬಿಸಿಲು ಜಾಸ್ತಿ ಆಗ್ತದಂತೆ. ಯೋನನ ಹೇಳ್ಬಿಟ್ನವ. ಅದ್ಯೋನ ಕಣತ್ತೆ, ಆದ್ಮೇಲೆ ನೋಡೋಣ ಬಿಡು. ಈಗ ತಲೆ ಕೆಡಿಸ್ಕೊಳ್ಳೋದು ಅದೇನ ಸರಿನೇ ಬಿಡು. ಲೇ ಅಮ್ಮಯ್ಯ, ಈ ಸಾಕಿಗೆ ಈ ತಣ್ಣಗಿರೋ ನೀರು ಕುಡಿಬೇಕು ಅನ್ಸತ್ತೆ. ಒಂದಿಷ್ಟು ಮಡಕೆಗೆ ನೀರು ಹಾಕಿಡೆ. ಆ ಮುನಿನ ಮಡಕೆಗೆ ಹಾಕಿಡು. ಈ ಕೊಳದಗಳ ನೀರು ಬೆಚ್ಚಗಿರ್ತವೆ, ಕುಡಿಯಂಗ ಆಗಿಲ್ಲ. ಎಲ್ಲರೂ ಹಿಂಗ್ ಹೊರಗಿಂದ ಬಂದಾಗ ತಣ್ಣು ನೀರು ಕುಡಿಬೇಕು ಅನ್ಸತ್ತೆ. ಆ ಮುನಿನ ಮಡಕೆ ಮೊನ್ನೆ ತಾನು ತೊಳೆದಿಟ್ಟಿದ್ದೆ ನೋಡು. ಅದಕ್ಕೊಂದು ಹೊಸಿ ನೀರು ಹಾಕಿ ಇಡು, ತಣ್ಣಗಿರ್ತಾವ, ಕುಡಿಯಕ್ ಬರ್ತದೆ. ಸರಿ ಕಣತ್ತೆ, ಆತು. ಗುಂಡಜಿ, ಗುಂಡಜಿ. ವಾ, ಯಾರದ? ಲೇ ಅಮ್ಮಯ್ಯ, ಯಾರ ಕೂಗ್ತಾರ ನೋಡಿ. ಓ ಲಕ್ಷ್ಮಿ, ಬಾರೆ. ಓ ಲಕ್ಷ್ಮವನೇ, ಬಾ ಬಾರೆ. ಯೋನಜಿ, ಆರಾಮ ಕುಂತ್ಬಿಟ್ಟೆ? ಯೋನು ಇಲ್ಲವ, ಹಿಂಗೆ ಹೊಲ್ತಾ ಹೋಗಿದ್ದೆ, ಬಂದೆ. ಹಿಂಗೆ ಸಾಕಾದಂಗ ಆತು ಬಿಸ್ಲಿಗೆ ಕುತ್ಕೊಂಡಿದ್ದೆ. ಬಾಬಾ ಕುತ್ಕೊಳ್ಳೆ. ಯೋನ್ ಸೆಕೆಜಿ, ಅಪ್ಪ ಮನೆಗೂ ಇರಕ್ಕಾಗ್ತಾ ಇಲ್ಲ. ಹೊರಗೆಲ್ಲರೂ ಹೋಗೋಣ ಅಂದ್ರೆ ಹೊರಗೆ ಹೋಗಕ್ಕಾಗ್ತಾ ಇಲ್ಲ ನೋಡು. ಆ ಮನೆಗೆ ಒಂದಿಟ್ಟು ಕುತ್ಕೊಳ್ಳೋಣ ಅಂದ್ರೆ ನಮ್ಮ ಮನೆಗೆ ಒಂದಿಟ್ಟು ಎಲ್ಲ ಗಾಳಿನೇ ಬರೋಕಿಲ್ಲ.
ನಮ್ಮ ಮನೆ ಒಳ್ಳೆ ಗವಿ ಗವಿ ಇದ್ದಂಗೆ ಐತೆ. ಆ ಹಿತ್ಲು ಬಾಗಿಲು ತೆಗೆದ್ರೂ ಗಾಳಿ ಇಲ್ಲ, ಕಿಟಕಿ ಧೂಳು ತೆಗೆದ್ರೂ ಗಾಳಿ ಇಲ್ಲ. ಸೊಳ್ಳೆ ಒಂದು ಇಟ್ಟು ತುಮ್ಕೆ ಅಂತ ನೋಡಿ ಮನೆ ತುಂಬ ರಾತ್ರಿಯಲ್ಲಿ ನಿದ್ದೆನೇ ಇಲ್ಲ. ಈ ಸೆಕೆ ಒಂದು, ಈ ಸೊಳ್ಳೆ ಕಾಟ ಒಂದು. ಈ ಸೊಳ್ಳೆ ಕಾಟಕ್ಕೆ ಕೂತ್ಕೊಂಡಿಯೇ ಸೆಕೆ ಹಾಕತಿ. ಸೆಕೆಯಿಂದ ತಕ್ಕಂದಿಯ ಸೊಳ್ಳೆ ಕಡಿತವಿ. ಇವನು ಈ ಬೇಸಿಗೆ ಅನ್ನೋದು ನಿದ್ದಿಲ್ದಂಗೆ ಆಗ್ಬಿಟ್ಟತ್ ನೋಡಜ್ಜಿ. ಎಲ್ರಿಗೂ ಹಂಗೆ ಆಗತ್ತಾಗ. ಇವನ್ ಮಾಡಂಗಿಲ್ಲ. ಕಾಲ್ಗಳ್ನ ಅನುಭವಿಸ್ಬೇಕು. ಚಳಿಗಾಲದಾಗ ಚಳಿಗಾಲ ಅನುಭವಿಸ್ಬೇಕು, ಮಳೆಗಾಲದಾಗ ಮಳೆಗಾಲ ಅನುಭವಿಸ್ಬೇಕು, ಬೇಸಿಗೆ ಬಂದಾಗ ಬೇಸಿಗೆಗಾಲನೂ ಅನುಭವಿಸ್ಬೇಕು. ಇವನು ಮಾಡೋಕ್ಕಾಗಲ್ಲ. ಕಾಲಕ್ಕೆ ತಕ್ಕಂಗೆ ಬದುಕಬೇಕಲ್ವೇ. ಆದ್ರೆ ಈ ವರ್ಷ ಬಾರಿ ಬಿಸಿಲು ಬಿಡೋಜಿ. ಪಾಪ ನಾನು ಈ ವರ್ಷ ಕಂಡ್ರಿಗೆ ಇದೇ ಮಹಾ ಬಿಸಿಲು ಅನ್ಸ್ತೈತೆ ನೋಡು. ಕಣಿ ಅಮ್ಮಯ್ಯ, ನಾನು ಅದ್ಯೋ ಅಂತಿದ್ದೆ. ನಮ್ಮ ಪಾಪಣ್ಣ ಅದ್ಯೋನ ಸೂರ್ಯನ್ಗೆ ಅದೇನೋ ಪರ್ದಿರ್ತದಂತೆ, ಅದೇನೋ ಕಿತ್ತೋಗ್ತೈತಂತೆ. ಅದಕ್ಕೆ ಇಟೊಂದು ಬಿಸಿಲು ಕಣಜ್ಜಿ ಅಂತ ಹೇಳು ಹೋದ ನಮ್ಮ ಪಾಪಣ್ಣ. ಹೌದೇನಜ್ಜಿ? ಅಯ್ಯಯ್ಯೋ. ಕಣಿ, ಅದ್ಯೋನ ಪೂರ್ತಿಯಾಗಿ ಕಿತ್ತೋದ್ರೆ ಬಿಸಿಲು ಜಾಸ್ತಿ ಬಡಿತೈತೆ ಭೂಮಿಗೆ. ಏನ್ ಮುನ್ಸು ಗಿನ್ಸು ಇರ್ತಾರೆ ಇಲ್ಲ ಅಂತ ನಮ್ಮ ಪಾಪಣ್ಣ ಎದುರಿಸಿದ. ನನಗೆ ಒಂದು ಕ್ಷಣಕ್ಕೆ ಎದುರಿಗೆ ಆದಂಗೆ ಆತು. ಆದ್ರೂ ಅದು ಬಂದ್ಮೇಲೆ ನೋಡ್ಕೊಂಡು ಬಿಡು, ಈಗ ಯಾಕೆ ಆ ವಿಷಯವಾಗಿ ಎದುರಿಕೊಳ್ಳೋದು ಅಂತ ಸುಮ್ಮನೆ ಅದು. ಅದೇನೋ ಸರಿನೇ ಬಿಡಜ್ಜಿ. ಏನಾರ ಕುಡಿತೀಯಲ್ಲ ತಂಗಿ? ಬ್ಯಾಡ್ ಬಿಡಜ್ಜಿ, ಈಗ ತಾನೇ ಶರ್ಬತ್ ಮಾಡಿದ್ದೆ ಕುಡ್ದು ಬಂದಿ. ಅಯ್ಯೋ, ಈ ಸತ್ತೆಗೆ ಊಟನೇ ಸೇರ್ತಲ್ ನೋಡು. ಒಂದಿಟ್ಟು ಏನಾರ ಉಂಡಿ ಆರಿಸ್ಕೊಳಕ್ ಆಗ್ತಾ ಇಲ್ಲ. ಬರೀ ನೀರು, ಈ ಮಜ್ಜಿಗೆ, ಈ ಮೊಸರು, ಈ ಶರ್ಬತ್ತು ಇದನ್ನೇ ಕುಡಿತಾ ಇದೀನಿ ನೋಡಿ ನಾನಂತ್ರು. ಕಣಜ್ಜಿ, ನಾನು ದಿನದಾಗ 3-4 ಪಟ್ಟು ಈ ಶರ್ಬತ್ ಅಂತೆ, ಈ ಮಜ್ಜಿಗೆ ಅಂತೆ, ಇದೇನ ಈ ಹುಡುಗರುಗಳು ಅದೇನೋ ಎಂತದ ಅದೇನೋ ಪ್ಯಾಕೆಟ್ ತರ್ತಾರೆ. ಅದೇನದು ಅದ ಏನ ರಸ್ನಂತೆ ರಸ್ನ. ಅದೇನೋ ತರ್ತವೆ ಮಾಡ್ಕೊಡಮ್ಮ ಅಂತಂದು ಅವನು ಒಂದಿಟ್ಟು ಸಕ್ಕರೆ ಹಾಕಿ ನೀರು ಹಾಕಿ ಅದೇನೋ ಅದು ಪೌಡ್ರೇನೋ ಇರ್ತದ್ರಾಗಿ ಅದನ್ನ ಹಾಕ್ಬಿಟ್ಟು ಕಾಸು ಕೊಡ್ತೀನಿ. ಅದನ್ನು ಕುಡಿತಾವ ತಾನಗಿ. ಎಂತದ ಬಿಡು, ಈ ಸೆಕ್ಕಿಗೂ ಅದಕ್ಕೂ ಬಿಸಿಲಿಗೂ ಜೀವ ತಣ್ಣಗಾದ್ರೆ ಸಾಕು. ಅಯ್ಯೋ, ನಾವೇನೋ ಒಟ್ಟು ತಣ್ಣಗಾದ್ರೆ ಸಾಕು ಅಂತೀವಿ. ಈ ಮೊಯ್ಯಿಗೆಲ್ಲ ತಣ್ಣು ಮಾಡ್ಕೊಳೋರು ತಗಂತಾರಲ್ಲ. ಏನು ಮೊಯ್ಯಿ ತಣ್ಣು ಮಾಡ್ಕೊಳಗೆ? ಅದೇನೆ ಅಲ್ಕಣಜಿ, ನಿನಗೊಂದು ವಿಷಯ ಗೊತ್ತೇ? ಯೋನಿ ಅಂತದ್ದು ಗೊತ್ತು ಹೇಳು. ಅಲ್ಕಣಜಿ, ಈ ನಮ್ಮ ಪಾರಿದಳಲ್ಲ, ಆಕಿ ನೋಡಿದ್ರೆ ನಿಂಗೆ ಯೋನ್ ಅನ್ಸ್ತತಿ. ಯೋನಾದ್ರೂ ಹೊಸದ ಕೊಂಡ್ಕೊಳ್ಳೋ ತರ ಕಾಣ್ತಾಳ ನಿನ್ ಕಣ್ಣಿಗೆ. ಯಾಕೆ ಹಂಗಂತಿದೀಯಾ? ಯೋನಾತು ಅಲ್ಕಣಜಿ, ನೀನೇ ಹೇಳು. ಆಕಿ ನೋಡಿದ್ರೆ ಹೊಸದೇನಾದ್ರೂ ತಗೊಳ್ಳೋ ತರ ಕಾಣ್ತಾಳ. 3 ಹೊತ್ತು ಅವ್ರ ಮನೆ ಇವ್ರ ಮನೆಗೆ ಬಿಟ್ಟು ಇಸ್ಕೊಂಡ್ ಮಾಡ್ಕೊಂಡ್ ತಿನ್ನೋಳು ಜಿಪ್ಪುನ್ ಶೆಟ್ಟಿ ಆಗಿದ್ದಾಳೆ. ಒಬ್ಬರ ಮನೆ ತರಕಾರಿ ಇಸ್ಕೊಂಡು ಅಡುಗೆ ಮಾಡ್ಕೊಂಡ್ ತಿಂತಾಳೆ. ಅಂತಾಳೆ ಏನಾದ್ರೂ ಹೊಸದ್ ತಗೊಂಡಾಳೆ ಅಂದ್ರೆ ನೀನ್ ನಂಬ್ತೀಯ? ಯಾಕೆ ಇವನ್ ತಗೊಂಡಾಳ ಅಂತದಾಕಿ? ಅಲ್ಕಣಜ್ಜಿ, ನನಗೆ ಒಂದೀಟು ನಂಬಕ್ಕೆ ಆಗ್ಲಿಲ್ಲ ನೋಡು. ಈ ನಮ್ಮ ಪಾರಿ ಅದೇನೋ ಈ ಬೇಸಿಗೆ ಸೆಕೆಗೆ ಅಂತ ಹೇಳಿ ಅದೇನೋ ಅಂತಾರಲ್ಲ ಜಿ, ಅದೇನೋ ಏಸಿ. ಅಯ್ಯೋ ಯೋಸಿ ತಗೊಂಬಂದಾಳಜ್ಜಿ. ಏನ ಓಸಿ? ಅಯ್ಯ, ಓಸಿ ಅಲ್ಲ ಕಣಜ್ಜಿ, ಏಸಿ ಹಂಗಂದ್ರೆ? ಅಯ್ಯೋ ಅಜ್ಜಿ, ಏನಂತಾರ ಅದಕ್ಕೆ, ಈ ಫ್ಯಾನ್ ಹಂಗ್ ನಾವು ಹಾಕ್ಯಂತೀವಲ್ಲ ತಣ್ಣಗತ್ತಲ್ಲ, ಹಂಗೆ ಅದುವೆ ಏಸಿ ಅಂದ್ರೆ ತಣ್ಣ ಗಾಳಿ ಬರ್ತದ ಅದ್ರಾಗೆ. ಅದನ್ನ ಈ ಮನೆ ಒಳಗೆ ಗಾಡಿ ಫಿಕ್ಸ್ ಮಾಡ್ಕೊಂಡ್ರೆ ಅದ್ರಾಗೆ ತಣ್ಣ ಗಾಳಿ ಬರ್ತತಿ. ಅದನ್ನ ಯೋಸಿ ಅಂತಾರೆ. ಹೌದೇ? ಅದನ್ನ ತಗೊಂಬಂದಳ? ಕಣಜಿ, ನೀನ್ ನಂಬ್ತೀಯ ಅದನ್ನ ತಂದಳೆ ಅಂದ್ರೆ? ಅಲ್ಕಡೆ ಯೋನ ತಂದದ್ದಾಳ್ ಬಿಡು, 1000 ರೂಪಾಯಿ ಕೊಟ್ಟು. ಅಯ್ಯೋ ಅಜ್ಜಿ, 1000 ರೂಪಾಯಿ ಅಲ್ಲ. 1000 ರೂಪಾಯಿ ಈಗೆಲ್ಲ ಫ್ಯಾನ್ ನೆಟ್ಟು ಬರೋಕಿಲ್ಲ. ನಿಂಗೆ ಯೋಸಿ ಬರಕ್ ಹೋಗತ್ ನಿನಗೆ. ಮತ್ತೆ ಇನ್ನೋಟ್ ಕೊಟ್ಟು ತಂದಳೆ? ಅಯ್ಯೋ ಅಜ್ಜಿ, 50,000 ರೂಪಾಯಿ ಕೊಟ್ಟು ತಂದಳಂತೆ. ಯೋನಿ ಹೇಳ್ತಿದ್ದಿ ಲಕ್ಷ್ಮಿ, ಪಾರಿ 50,000 ರೂಪಾಯಿ ಕೊಟ್ಟು ತಗೊಂಬಂದಳೆ. ಇದೇನು ನಂಬ ಮಾತೆ ಅಲ್ವೇ? ನಾನು ಹೇಳಿಲ್ವೇ ಇದನ್ನ ಯಾರು ನಂಬ್ತಾರ? ಆಕಿ 50,000 ರೂಪಾಯಿ ಕೊಟ್ಟು ತಂದಳೆ ಅಂದ್ರೆ ಇವ್ಳು ಬಿಡು, ಯಾರು ನಂಬಕ್ಕಿಲ್ಲ. ಅಜ್ಜಿ ಪುನ್ಶೆಟ್ ಪಾರಿ 1 ರೂಪಾಯಿ ಖರ್ಚು ಮಾಡಲ್ಲ ಅಂತಳು 50,000 ರೂಪಾಯಿ ಕೊಟ್ಟದ್ಯೋನು ಓಸಿನ ಗ್ಯಾಸಿನ ತಗೊಂಬಂದಳೆ ಅಂದ್ಯಲ್ಲ. ಇದು ನಂಬ ಮಾತಲ್ ಬಿಡು. ಕಣಜ್ಜಿ, ಅದಕ್ಕೆ ನನಗೂ ಅಕ್ಕಿ ಮೇಲೆ ಏನೋ ಡೌಟು. 50,000 ರೂಪಾಯಿ ಕೊಟ್ಟು ಅಕ್ಕಿ ತಂದಿರಕ್ಕಿಲ್ಲ. ಏನೋ ಕಿತಾಪತ್ತಿ ಮಾಡೇ ತಗೊಂಬಂದಳೆ ಅಂತಂದು ಅದನ್ನೇ ನಾನು ಕೇಳಿದ್ರೆ ನಂಬಲೇ ಇಲ್ಲ. ಅಯ್ಯೋಯ್ಯೋಯ್ಯೋ, ನಾನಂತರೂ ನಿಜವಾಗ್ಲೂ ತಗೊಂಬಂದಿನಿ. ಆ ದೇವರಾಣೆಗೂ ತಗೊಂಬಂದಿನಿ, ಈ ದೇವರಾಣೆಗೂ ತಗೊಂಬಂದಿನಿ ಅಂತಂದು ದೇವರಾಣೆ ಎಲ್ಲ ಮಾಡಿದ್ಲು ಕಣಜ್ಜಿ. ಅದಕ್ಕೆ ನಾನು ನಂಬ ಮಾತಾ ಇದು ಅಂತಂದು ನಿಂತಾಗ ಹೇಳೋಣ ಅಂತ ಬಂದೆ.
ಹಂಗೆ ನಿಜ ಹೇಳಜಿ ಆಕೆನಾರ ಹಂಗೆ ತಗೊಂಬರೋದು ಉಂಟೆ ಅವಳು ನೋಡಿದ್ರೆ ಪುಕ್ಷಟ್ಟೆ ದೇವ್ರು ಸಿಕ್ತತ ಅಂತ ಕಾಯ್ತಾ ಇರ್ತಾಳೆ ಅಂತದು ಆಕಿ ತಗೊಂಬಂದಳೆ ಅಂದ್ರೆ ನನಗೆ ನಂಬಕ್ಕೆ ಆಗ್ಲಿಲ್ಲ ನೋಡು ಅದಕ್ಕೆ ನಿಂತಾವ್ ಹೇಳೋಣ ಅಂತ ಬಂದೆ. ಎಲ್ಲೋ ಯೋನ ಕಿತಾಪತಿ ಮಾಡಿದಳು ಬಿಡೆ ಲಕ್ಷ್ಮಿ. ಅಕ್ಕೆಲ್ಲಿ ಕೊಂಡ್ಕೊಂಬರಕ್ ಹೋಗ್ಕಳೆ. ಅಯ್ಯೋ ಅಕ್ಕಿ ಬುದ್ಧಿ ನಿನಗೆ ಗೊತ್ತಿಲ್ವೇ? ಊರಿಗೆ ಗೊತ್ತೈತಿ ಅಂತಳು ಅಂತಂದ್ವ ಆಟನ್ ಖರ್ಚು ಮಾಡಿ ತಂದಳು ಅಂದ್ರೆ ಯಾರು ನಂಬಕ್ಕಿಲ್ಲ. ಎಲ್ಲೋ ಯೋನ ಅಂಗಡಿ ತಾವ ಇಲ್ಲ ಯಾರ ತಾವ ಕಿತಾಪತಿ ಮಾಡಿ ತಗೊಂಬಂದಿರ್ತಾಳೆ ಇಲ್ಲ ಹೆಂಗ ಎಸ್ಕೆ ಪಂಕೆ ತಗೊಂಬಂದಿರ್ತಾಳೆ ಅಕ್ಕಿ. ಅಯ್ಯಯ್ಯ ಅಕ್ಕಿ ದುಡ್ಡು ಕೊಟ್ಟು ತಂದಳೆ ಅಂದ್ರೆ ಯಾರು ನಂಬಕ್ಕಿಲ್ಲ ಬಿಡು. ಕಣೆ ಸುಶೀಲ ನನಗೂ ನಂಬಕ್ಕಾಗ್ಲಿಲ್ಲ. ಆದ್ರೂ ಆಕಿ ವಾದಿ ಮಾಡೋದೇನು ತಪ್ಪಿಲ್ಲ. ನಾನೇ ತಂದಿರೋದು ಅಂತ ವಾದಿ ಮಾಡಿದ್ಲವ. ಏನ್ ನಂಬೋದ ಬಿಡೋದ ಗೊತ್ತಾಗ್ಲಿಲ್ಲ. ಅಕ್ಕಿ ಯಾರನ್ನ ಎಷ್ಟು ನಂಬಿಸಿದ್ರು ಜನಗಳಿಗೆ ಅಕ್ಕಿ ಬಗ್ಗೆ ಗೊತ್ತಿರೋದ್ರಿಂದ ಯಾರು ಅಂತ ಹೇಳಿದ್ ನಂಬಕ್ಕಿಲ್ಲ ಬಿಡು. ಅಷ್ಟು ಖರ್ಚು ಮಾಡಿ ತಗೊಂಬಂದಾಳೆ ಅಂತಂದು. ಅದೇ ಕಣಜ್ಜಿ ಯಾರು ನಂಬ್ತಿಲ್ಲ. ಅಕ್ಕಿ ಅಂತರೂ ನಾನೇ ತಂದಿರೋದು ಯಾರು ತಂದಿಲ್ಲ ಇವ್ರಾಗೆ ಅಂತ ಹೇಳ ಕೊಚ್ಕೊಂತದಾಳೆ ಹಂಗೆ. ಯಾಕೆ ಕೊಚ್ಕೊಂಡ್ ಬಿಡು. ಒಂದಲ್ಲ ಒಂದಿನ ಗೊತ್ತಾಕತ್ತೆ ಎಲ್ಲಿಂದ ತಂದು ಅಂತಂದು. ಅದೇನು ಸರಿನೇ ಬಿಡು. ಇಂಥ ಬೇಸಿಗೆಗೆ ನಾವಂತ್ರೂ ಉರಿ ಅಂತಿದೀವಿ. ಅಕ್ಕಿ ಹಂಗ ಯೋನ ಕಿತಾಪತಿ ಮಾಡಿ ಯೋನ ಮಾಡಿ ಯೋಸಿ ಪಾಸಿ ತಗೊಂಬಂದ್ಬಿಟ್ಲು ನೋಡು. ಅಕ್ಕಿ ಬುದ್ಧಿವಂತಿಕೆ ಕಣೆ. ಯಾಕೆ ನೀ ಯೋನ್ ಬೇಕು ಯಾರ ಹತ್ರ ಯೋನ್ ಇಸ್ಕೋಬೇಕು ಅನ್ನೋದನ್ನ ಬುದ್ಧಿ ಓಡಿಸ್ತಾ ಇರ್ತಾಳೆ. ಹಂಗಾಗಿ ಆಕಿ ಎಲ್ಲಿದ್ರು ಯೋನಿದ್ರು ಯಾಕೆ ಬೇಡ ಕುಯ್ಯನುವ ನಾಚ್ಕೆನಕ್ಕಿಲ್ಲ. ಎಲ್ಲಿ ಯೋನ್ ಸಿಕ್ತತ ಬಾಯ್ ಬಿಟ್ಟು ಕೇಳಿ ತಗೊಂಡ್ಬರ್ತಾಳೆ. ಹಂಗಾಗಿ ಆಕಿ ಕಾಲಕ್ಕೆ ಎಲ್ಲೆಲ್ಲಿ ಯೋನ್ ಸಿಗ್ಬೇಕು ಎಲ್ಲ ಸಿಕ್ತತಿ. ಅದೇನ ಸರಿನೇ ಬಿಡಜ್ಜಿ. ನಾವು ಒಬ್ಬರ ತಾಯಿ ಏನಾರ ಕೇಳಕ್ ನಾಚ್ಕೊಂತೀವಿ. ಅಕ್ಕಿ ಅವನಂಗೆ ನಾಚಕ್ಕಿಲ್ಲ ಪಾಚಕ್ಕಿಲ್ಲ. ಸುಮ್ಮನೆ ಅಕ್ಕಿ ಯೋನ್ ಬೇಕಾದನ್ನ ಕೇಳಿಸ್ಕೊಂತಾಳೆ. ಮತ್ತೆ ಹಂಗಾಗಿ ಮತ್ತೆ ಜೀವನ ನಡೆಸ್ತಿರೋದು. ನಮ್ಮಂಗಿ ನಾಚ್ಯಂಗ್ ಕುತ್ಕೊಂಡ್ರೆ ಜೀವನ ಹಿಡಿತತಿ. ನಾವು ಒಬ್ರು ಏನ್ ಅನ್ಕಂತಾರ ಬಿಡ್ತಾರಂತಂದು ಯಾರನ್ನ ಯೋನ್ ಕೇಳಕ್ಕಿಲ್ಲ. ಬಾಯ್ ಬಿಟ್ಟಾದ್ರೂ ಕೇಳಿ ಜೀವನ ನಡೆಸ್ತಾಳಲ್ಲ ಅಕ್ಕಿ ಬಿಡು. ಸರಿ ಕಣಜ್ಜಿ ಆತ್ ಬರ್ತೀನಿ ಅಂತೇಳಿ ಕೆಲಸ ಐತಿ. ಹಿಂಗೆ ಮಾತಾಡ್ತೀನಿ ಕುತ್ಕೊಂಡ್ರೆ ಕೆಲಸ ಮಾಡಾರ ಹೇಳು ಸಾಕೆ ಅಂತ ಹೇಳಿ ಏನು ಕೆಲಸ ಮಾಡಕ್ ಬಿಡಕತ್ತೆ. ಹೋಗಿ ಕೆಲಸ ಮಾಡ್ತೀನಿ ಬರ್ತೀನಿ ಕಣಜ್ಜಿ. ಇರೋ ಲಕ್ಷ್ಮಿ ಏನಾರು ಕೊಡ್ತೀನಿ ಕುಡ್ದೋಗಂತೆ. ಬ್ಯಾಡ ಕಣೆ ಸುಶೀಲ ಬ್ಯಾಳಗಿಂದ ಈ ನೀರು ಪಾರು ಜ್ಯೂಸು ಪಾಸು ಅಂತ ಕುಡಿದ್ಬಿಡ್ದು ವಾಟ್ ತುಂಬಾಗೈತಿ. ಇವನು ಬ್ಯಾಡವ. ಸರಿ ಕಣಜ್ಜಿ ಬರ್ತೀನಿ ತಾ. ಅಲ್ ಕಣತೆ ಪಾರ್ ನಿಜವಾಗ್ಲೂ ದುಡ್ಡು ಕೊಟ್ಟು ತಂದಳೆ ಅಂತ ನೀನು ನಂಬ್ತೀಯಾ? ಹೆಂಗ ನಂಬಕತ್ತೆ? ಅವಳು 1 ರೂಪಾಯಿನೂ ಖರ್ಚು ಮಾಡಲ್ಲ. ಒಂದೇಕಿತ 50,000 ಕೊಟ್ಟು ತಂದಳೆ ಅಂದ್ರೆ ಯಾರು ನಂಬ್ತಾರೆ ಹೇಳು? ಒಂದಲ್ಲ ಒಂದಿನ ಹೆಂಗ್ ತಂದು ಅಂತ ಗೊತ್ತಾಕತ್ತಾಗ ಆಕಿನ ಯಾರ ಹತ್ರನು ಹೇಳ್ತಾಳೆ. ನೋಡಂತಾಗ ಅದೇ ಬೆಳಿಗ್ಗೆ ಮಜ್ಜಿಗೆ ಕಡ್ದಿದ್ವಲ್ಲ ಅದಕ್ಕೆ ಮಜ್ಜಿಗೆ ಅಂಬ್ರ ಮಾಡಿ ಮುದ್ದೆ ಮಾಡೋಣ ಅಂತ ಇದೀನಿ. ಮಾಡೋಗು. ಅದೇ ತಂಪು ದೇಹಕ್ಕೆ ಅದ್ನೆ ಮಾಡೋಗು. ನೋಡಿದ್ರಲ್ಲ ಗೆಳೆಯರೆ ಎಷ್ಟೊಂದು ಬಿಸ್ತೈತೆ ಅಂತಂದು. ಈ ಬಿಸ್ಲಿಗೆ ಈ ಸೆಕೆ ತಡಿಯಕ್ ಆಗ್ತಾ ಇಲ್ಲ. ಮನೆಗೂ ಇರಕ್ ಆಗ್ತಾ ಇಲ್ಲ, ಹೊರಗೆ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ನಿಮ್ಗೂ ಈ ತರ ಸೆಕೆಗೆ ಅನುಭವಗಳಾಗಿದಾವೆ. ನಮ್ಗಾದಂಗೆ ನಿಮ್ಗೂ ಅನುಭವಗಳಾಗಿದೆ. ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.